ತೀರ್ಪು ಆಗುತ್ತೆ ಅಂತೇಳಿ ಬಹುತೇಕ ತಡೆ ಆಗುತ್ತಾ ಅನ್ನೋಂತಹ ಚರ್ಚೆ. ನೋಡಿ, ಕೋರ್ಟ್ ಏನು ಹೇಳ್ತದೆ ನನಗೆ ಗೊತ್ತಿಲ್ಲ. ಅದೇ ಸಮೀಕ್ಷೆ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಸುಮ್ಮನೆ ಅದರಲ್ಲಿ ಅನಾವಶ್ಯಕವಾಗಿ ಗೊಂದಲಗಳು ಸೃಷ್ಟಿ ಮಾಡ್ತಕ್ಕಂಥದ್ದೇ ಒಂದು ಉದ್ದೇಶ ಆಗಿದೆ. ನಮ್ಮ ದೇಶದಲ್ಲಿ ಏನೇ ಮಾಡೋದು ಕೂಡ ಪರ ವಿರೋಧ ಇರುವಂಥದ್ದೇ. ಆದರೆ ಒಳ್ಳೆಯ ಉದ್ದೇಶ ಇಟ್ಕೊಂಡು ನಮ್ಮ ಜನರ ಸ್ಥಿತಿಗತಿ ಏನು, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಬೇರೆ ಬೇರೆ ಎಲ್ಲವನ್ನು ಕೂಡ ತಿಳ್ಕೊಳ್ತಕ್ಕಂಥದ್ದಕ್ಕೆ ಒಂದು ಇದು ಪ್ರಯತ್ನ. ಜಾತಿ ಗಣತಿ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ, ನಾವಲ್ಲ. ಜಾತಿ ಗಣತಿ ಮಾಡೋದು ಇವತ್ತು ಸೆನ್ಸಸ್ ಆದಾಗ ಅದನ್ನು ಮಾಡ್ತಾರೆ. ಅವಾಗ ಮಾಡಿದಾಗ ಜಾತಿ ಗಣತಿ ಬೇಡ ಅಂತ BJP ಅವ್ರು ನಿಲುವಾಗಿದ್ದರೆ ಅದನ್ನು ಕೇಂದ್ರಕ್ಕೆ ಬರೀಲಿ, ಅವರು ಮೋದಿಯವರಿಗೆ ಬರೀಲಿ, ಜಾತಿ ಗಣತಿ ನೀವು ಮಾಡಬೇಡಿ ಅಂತ. ಇದು ಜಾತಿ ಗಣತಿ ನಾವು ಮಾಡ್ತಾ ಇಲ್ಲ. ನಾವು ಇವತ್ತು ಏನಿದೆ, ಈಗ ನೀವು ಯಾವುದೇ ಒಂದು ವಿಚಾರಕ್ಕೆ ಬಂದಾಗ, ಕೋರ್ಟ್ಗೆ ಹೋದಾಗ, ಒಂದು ಮೀಸಲಾತಿಯ ವಿಚಾರ ಇರ್ಬೋದು ಅಥವಾ ವಿಶೇಷ ಕಾರ್ಯಕ್ರಮಗಳಿರ್ಬೋದು, ಏನೇ ಮಾಡಬೇಕಾದ್ರೆ ಒಂದು ವೈಜ್ಞಾನಿಕವಾದ ಡೇಟಾ ಬೇಕು. ಯಾರ ಪರಿಸ್ಥಿತಿ ಏನಿದೆ, ಈಗ ಬ್ರಾಹ್ಮಣರನ್ನ ಇಟ್ಕೊಳ್ಳೋಣ. ಬ್ರಾಹ್ಮಣರು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದೆ ಬಿದ್ದಿದ್ರೆ ಅವ್ರಿಗೇನು ಕಾರ್ಯಕ್ರಮ ಕೊಡಬೇಕು ಅಂತ ಸರ್ಕಾರಕ್ಕೆ ಅಂಕಿಅಂಶ ಇರ್ತದೆ. ಯಾವುದೇ ವರ್ಗ, ಯಾವುದೇ ಜಾತಿ, ಯಾವುದೇ ಇರ್ಬೋದು, ಅಂಕಿಅಂಶಗಳು ಬೇಕು. ಅದನ್ನು ಇವತ್ತು ನಾವು ಆಧುನಿಕ ಯುಗದಲ್ಲಿ ಇಟ್ಕೊಂಡು ನಾವು ಇದನ್ನೆಲ್ಲ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡದೆ ಹೋದರೆ ಮತ್ತು ಹೇಗೆ ಸುಮ್ಮನೆ ಇದನ್ನು ನಮ್ಮ ಮುಖ್ಯಮಂತ್ರಿ ಮೇಲೆ ಗೋಬೆ ಕೂರಿಸುವಂಥ ಪ್ರಯತ್ನವನ್ನು BJP ಅವ್ರು ಮಾಡ್ತಾಯಿದ್ದಾರೆ. ಅವ್ರಿಗೆ ಬೇರೆ ಕೆಲಸನೇ ಇಲ್ಲ. ಎಲ್ಲತ್ರಲ್ಲೂ ಕೂಡ ಇದೇ ಥರದ ಒಂದು ಗೊಂದಲ ಸೃಷ್ಟಿ ಮಾಡುವಂಥದ್ದು. ದಸರಾ ಮಹೋತ್ಸವಕ್ಕೂ ಕೂಡ ಗೊಂದಲ ಸೃಷ್ಟಿ ಮಾಡ್ತಾರೆ. ಯಾವುದಾದ್ರೂ ಕೂಡ ನೆಮ್ಮದಿಯಿಂದ ಬದುಕ್ತಕ್ಕಂಥದ್ದಕ್ಕೆ ಬಿಡ್ತಾರಾ ಇವರು? ಅನುಮಾನಗಳಿದ್ರೆ ವ್ಯಕ್ತಪಡಿಸಲಿ, ಈ ಥರ ಇದೆ, ಇದು ಸರಿ ಇದೆಯಾ. ಆದರೆ ಇದನ್ನು ಪೂರ್ತಿಯಾಗಿ ಏನೇನೋ ಸೃಷ್ಟಿ ಮಾಡಿಬಿಟ್ಟು ಏನೇನೋ ಕಥೆಗಳು ಕಟ್ಬಿಟ್ಟು ಇವರು ಉದ್ದೇಶಪೂರ್ವಕ ಮಾಡುವಂಥ ಸರಿಯಲ್ಲ. ಮತ್ತು ಕೆಲವರಿಗೆ ಮತ್ತು ಅನೇಕ ಜನರಿಗೆ ಇದು ಏನು ಅಂತಲೂ ಗೊತ್ತಿಲ್ಲ, ಯಾರೂ ಸರಿಯಾಗಿ ತಿಳ್ಕೊಂಡೂ ಇಲ್ಲ. ಅದರಿಂದ ಅವರವರ ಏನೋ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಬರ್ತಾ ಇರ್ತದೆ, ಅದನ್ನು ನೋಡ್ಬಿಡ್ತೀವಿ ನಾವು, ಅದನ್ನೇ ನಂಬಿಡ್ತೀವಿ. ಆ ಥರದ್ದು ಏನೂ ಇಲ್ಲ. ಖಂಡಿತವಾಗಿಯೂ ಇದರಿಂದ ನಮ್ಮ ಒಂದು ಸರ್ವೆ ಬಿಟ್ಟರೆ ಇದರಲ್ಲಿ ಯಾರೋ ಒಬ್ಬರನ್ನ ನಾವು ತೆಗಿತೀವಿ ಅಥವಾ ಕಮ್ಮಿ ಮಾಡ್ತೀವಿ, ಜಾಸ್ತಿ ಮಾಡ್ತೀವಿ, ಅದೇನು ಪ್ರಶ್ನೆ ಬರಲ್ಲ. ನೋಡಿ, ವಿಜೇಂದ್ರ ಅವರ ನಾಲೆಡ್ಜ್ ಎಷ್ಟಿದ್ದು ನನಗೆ ಗೊತ್ತಿಲ್ಲ. ಅವರು ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ಅವರು ಮಾಹಿತಿಯ ಕೊರತೆ ಇರ್ಬೋದು ಅವ್ರಿಗೆ. ನಾವೇನು ಮಾಡ್ತಾಯಿದ್ದೀವಿ ಅಂತ ಸ್ವಲ್ಪ ತಿಳ್ಕೊಳ್ಳಿ. ಹಿಂದೆ ಎಲ್ಲ ಆಗಿದೆ. ಹಿಂದಿನ ಒಂದು ಕಾಂತರಾಜ್ ಸರ್ವೆಯನ್ನು ಒಪ್ಕೊಂಡಿರ್ತಕ್ಕಂಥದ್ದು ಯಾರು? ಹಿಂದಿನ ಸರ್ಕಾರ ಒಪ್ಕೊಂಡ್ರಲ್ಲ, ಅವ್ರ ಸರ್ಕಾರ ಒಪ್ಕೊಂಡಿರ್ತಲ್ಲ. ಅದರ ಮೇಲೆ ಜಯಪ್ರಕಾಶ್ ಹೆಗಡೆ ಅವ್ರನ್ನ ನೇಮಿಸಿದ್ರಲ್ಲ. ಆ ವರದಿ ಆಧಾರದ ಮೇಲೆ ಜಯಪ್ರಕಾಶ್ ಹೆಗಡೆ ರಿಪೋರ್ಟ್ ಕೊಟ್ಟರಲ್ಲ. ಆ ರಿಪೋರ್ಟನ್ನು ಕೂಡ ತೊಗೊಂಡು ಅದ್ರ ಮೇಲೆ ಆ್ಯಕ್ಟ್ ಮಾಡಿದ್ರಲ್ಲ BJP ಅವರು. ಅಂದರೆ ಕಾಂತರಾಜ್ ವರದಿಯನ್ನು ಒಪ್ಕೊಂಡಂಗೆ ಆಯಿತು. ಅದು ಕೂಡ ಇದೇ ಸರ್ವೇನೇ ತಾನೇ. ಸೊ ವಿಜೇಂದ್ರ ಅವರು ತಿಳ್ಕೋಬೇಕು. ಅವರು ಒಬ್ಬರು ಯುವಕರು, ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ಸುಮ್ಮನೆ ಇದು ಏನೇನೋ ಮಾತಾಡಿದ್ರೆ ಸರಿಯಲ್ಲ ಅದು. ಬಟ್ ವಿಪಕ್ಷ ನಾಯಕ ಅವರು ಆರ್ ಅಶೋಕ್